ಎಲ್ಲರಿಗೂ ನಮಸ್ಕಾರ. ಪ್ರೇರಣಾ ಜ್ಞಾನಪಥ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ಗ್ರಾಮರನ್ನು ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತು ಕೈಂಡ್ಸ್ ಆಫ್ ನೌನ್ ನಾಮಪದದ ವಿಧಗಳನ್ನು ಅಧ್ಯಯನ ಮಾಡೋಣ. ಈ ಒಂದು ತರಗತಿಯನ್ನು ನೋಡಿದರೆ ಆಯಿತು. ನೀವು ಕನ್ನಡದಲ್ಲಿ ನಾಮಪದದ ವಿಧಗಳನ್ನು ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ನೋಟ್ಸ್ ಕೂಡ ಹಾಕಿದ್ದೀನಿ. ಸೊ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಮೊದಲು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ಒಂದು ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಸೊ ಈಗ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ನೌನ್ ಅಂದರೆ ನಾಮಪದ. ಇದರ ಹೆಚ್ಚಿನ ಒಂದು ವಿವರಣೆಯನ್ನು ಪ್ರಶ್ನೋತ್ತರಗಳ ಮೂಲಕ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಸೊ ಆ ಒಂದು ತರಗತಿಯನ್ನು ಯಾರೆಲ್ಲ ನೋಡಿಲ್ವೋ ಆ ತರಗತಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ನೋಡ್ಬೋದು. A noun is a word which names a person, place, things, animal and idea. ನಾಮಪದ ಅಂದರೆ ಏನು? ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ನಾಮಪದಗಳು ಅಂತ ಕರಿತೀವಿ. ಅಂದರೆ ವ್ಯಕ್ತಿ ಹೆಸರು, ವಸ್ತುವಿನ ಹೆಸರು, ಪ್ರಾಣಿಯ ಹೆಸರು ಮತ್ತು ಸ್ಥಳದ ಹೆಸರನ್ನು ಸೂಚಿಸುವ ಪದಗಳೇನು? ನಾಮಪದಗಳು. ಇಲ್ಲಿ ಒಂದಿಷ್ಟು ಉದಾಹರಣೆಗಳಿವೆ, ನೀವು ನೋಡ್ಬೋದು. ಪೀಪಲಲ್ಲಿ ಗರ್ಲ್, ಬಾಯ್, ಪ್ರಿನ್ಸಸ್, ಬೇಬಿ, ಹಾಗೆ ಪ್ಲೇಸ್ನಲ್ಲಿ ಪ್ಲೇ ಗ್ರೌಂಡ್, ಕ್ಯಾಸ್ಟಲ್, ಐಡಿಯಾಸ್, ಲವ್, ಫ್ರೆಂಡ್ಶಿಪ್, ಹಾಗೆ ಆ್ಯನಿಮಲ್ಸ್, ಟೈಗರ್, ಮಂಕಿ, ವೇಲ್, ಝಿಬ್ರಾ, ಹಾಗೆ ಥಿಂಗ್ಸ್, ಸ್ಟೆಪ್ಲರ್, ಮೈಕ್ರೋಸ್ಕೋಪ್, ಪೇಂಟ್ ಬ್ರಷ್, ಆ್ಯಪಲ್, ಇವೆಲ್ಲ ಏನಾಗುತ್ತೆ? ನಾಮಪದಗಳು ಆಗುತ್ತವೆ. ನೌನ್ ಈಸ್ ಅ ವರ್ಡ್ ದ್ಯಾಟ್ ಕ್ಯಾನ್ ಫಂಕ್ಷನ್ ಆ್ಯಸ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಅಂದರೆ ಈ ನೌನ್ ಅನ್ನೋದು ಒಂದು ಸೆಂಟೆನ್ಸ್ನಲ್ಲಿ, ಒಂದು ವಾಕ್ಯದಲ್ಲಿ ಕರ್ತೃವಾಗಿಯೂ ಕೂಡ ಹಾಗೆ ಕರ್ಮ ಆಗಿಯೂ ಕೂಡ ಕೆಲಸವನ್ನು ಮಾಡುತ್ತೆ. ಎಕ್ಸಾಂಪಲ್ಸ್ ಮೂಲಕ ನೋಡಿ. ಫಸ್ಟ್ ಒನ್, ರಾಮು ಡ್ರಿಂಕ್ಸ್ ಮಿಲ್ಕ್. ಇಲ್ಲಿ ರಾಮು ಅನ್ನೋದು ಕೂಡ ನೌನ್, ಮಿಲ್ಕ್ ಅನ್ನೋದು ಕೂಡ ನೌನ್ ಆಗುತ್ತೆ. ಸೊ ಇಲ್ಲಿ ಕರ್ತೃ ಆಗಿ ಕೆಲಸವನ್ನು ಮಾಡ್ತಾ ಇದೆ, ಸಬ್ಜೆಕ್ಟ್ ಆಗಿ. ಇಲ್ಲಿ ಆಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಸೆಕೆಂಡ್ ಎಕ್ಸಾಂಪಲ್, ರುಚಿತಾ ಡಾನ್ಸಸ್ ವೆಲ್. ಇಲ್ಲಿ ರುಚಿತಾ ಅನ್ನೋದು ಇಲ್ಲಿ ಏನು ಕರ್ತೃ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಥರ್ಡ್ ಒನ್, ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್. ನೋಡಿ ಇಲ್ಲಿ ಆಬ್ಜೆಕ್ಟ್ ಆಗಿ ನೌನ್ ಕೆಲಸವನ್ನು ಮಾಡ್ತಾ ಇದೆ. ವಿ ಅನ್ನೋದೇನಾಯಿತು? ಪ್ರೊನೌನ್ ಆಯಿತು. ಇದರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಫೋರ್ತ್ ಒನ್, ಹೀ ಕಟ್ಸ್ ಅ ಟ್ರೀ. ಇಲ್ಲಿ ನೋಡಿ, ಟ್ರೀ ಅನ್ನೋದೇನಾಯಿತು? ನೌನ್. ಇದು ಇಲ್ಲಿ ಏನು ಮಾಡ್ತಾ ಇದೆ? ಆಬ್ಜೆಕ್ಟಾಗಿ ಕೆಲಸವನ್ನು ಮಾಡ್ತಾ ಇದೆ. ಈಗ ನಾವು ಕೈಂಡ್ಸ್ ಆಫ್ ನೌನ್ನಲ್ಲಿ ನಾಮಪದದಲ್ಲಿ ಬರುವಂತಹ ವಿಧಗಳನ್ನು ನೋಡ್ಕೊಂಡು ಬರೋಣ. ಕೈಂಡ್ಸ್ ಆಫ್ ನೌನ್ ನೋಡಿ, ಇದರಲ್ಲಿ ಎರಡು ಟೈಪ್ಸ್ ಬರುತ್ತೆ. ಒಂದು ಕಾಂಕ್ರೀಟ್ ನೌನ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್. ಕಾಂಕ್ರೀಟ್ ನೌನ್ ಅಂದರೆ ಮೂರ್ತ ನಾಮಪದ. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ಅಮೂರ್ತ ನಾಮಪದ. ಅಂದರೆ ಮೂರ್ತ ನಾಮಪದ ಅಂದ್ರೇನು? ನಮ್ಮ ಪಂಚೇಂದ್ರಿಯಗಳ ಸಹಾಯದಿಂದ ನಾವು ಅದನ್ನು ಗ್ರಹಿಸಬಹುದು. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಅಮೂರ್ತ ನಾಮಪದ ಅಂದರೆ ನಮ್ಮ ಪಂಚೇಂದ್ರಿಯಗಳ ಸಹಾಯದಿಂದ ನಾವು ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸಿಸ್ಟರ್, ಟೈಗರ್, ಕಾಫಿ, ಸೋಫ್, ಮಫಿನ್, ಚೇರ್, ಇವೆಲ್ಲವನ್ನು ನಾವು ಟಚ್ ಮಾಡಬಹುದು, ನೋಡಬಹುದು. ಇವೆಲ್ಲ ಲಿವಿಂಗ್ ಥಿಂಗ್ಸ್ ಆಗಿರುತ್ತೆ, ಹೌದಲ್ವಾ? ಹಾಗೆ ಅಬ್ಸ್ಟ್ರಾಕ್ಟ್ ನೌನ್ನಲ್ಲಿ ನೋಡಿ, ಸ್ಯಾಡ್ನೆಸ್, ಹೇಟ್, ಫ್ರೆಂಡ್ಶಿಪ್, ಮೆಮೊರೀಸ್, ಹ್ಯಾಪಿನೆಸ್, ಲವ್, ಇವನ್ನೆಲ್ಲವನ್ನು ನಾವು ಟಚ್ ಮಾಡಲಿಕ್ಕಾಗುತ್ತಾ? ನೋಡಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಇವು ಅಮೂರ್ತ ನಾಮಪದಗಳು ಆಗುತ್ತವೆ. ಕಾಂಕ್ರೀಟ್ ನೌನ್ ಅಂದರೆ ಮೂರ್ತ ನಾಮಪದಗಳು. ಕಾಂಕ್ರೀಟ್ ನೌನ್ ರೀಪ್ರೆಸೆಂಟ್ ಸಮಥಿಂಗ್ ದ್ಯಾಟ್ ಕ್ಯಾನ್ ಬಿ ಸೀನ್, ಟಚ್ಡ್, ಟೇಸ್ಟ್, ಹಿಯರ್ಡ್ ಆರ್ ಸ್ಮೆಲ್. ಇವುಗಳಿಗೆ ಮೂರ್ತ ಆಕಾರ ಇರುವುದರಿಂದ ಅವುಗಳನ್ನು ಮುಟ್ಟಬಹುದಾಗಿದೆ, ನೋಡಬಹುದಾಗಿದೆ ಮತ್ತು ಮೂಸಿ ನೋಡಬಹುದಾಗಿದೆ. ಆದ್ದರಿಂದ ಇವುಗಳನ್ನು ಮೂರ್ತ ನಾಮಪದಗಳೆಂದು ಕರೆಯುತ್ತೇವೆ. ಅಂದರೆ ಇವಕ್ಕೆ ಒಂದು ಮೂರ್ತ ಆಕಾರ ಇರುತ್ತೆ. ಇದರಿಂದ ನಾವೇನು ಮಾಡಬಹುದು? ನಮ್ಮ ಪಂಚೇಂದ್ರಿಯಗಳ ಸಹಾಯದಿಂದ ನಾವು ಇವುಗಳನ್ನು ಗ್ರಹಿಸಬಹುದು. ಅದಕ್ಕೆ ಏನಂತ ಕರಿತೀವಿ? ಮೂರ್ತ ನಾಮಪದ ಅಂತ ಕರಿತೀವಿ. ಇಲ್ಲಿ ಕಾಂಕ್ರೀಟ್ ನೌನ್ಗೆ ಒಂದಿಷ್ಟು ಉದಾಹರಣೆಗಳಿವೆ, ನೀವು ನೋಡ್ಬೋದು. ಕ್ಯಾನ್ ಬಿ ಟಚ್ಡ್, ನಾವು ಟಚ್ ಮಾಡಿ ಒಂದು ಗ್ರಹಿಸುವಂತಹ ವಸ್ತುಗಳು ಇವೆಲ್ಲ ಆಗುತ್ತೆ. ಹಾಗೆ ಕೇಳಿಸಿಕೊಳ್ಳುವಂತಹ ವಸ್ತುಗಳು, ಆಮೇಲೆ ಟೇಸ್ಟ್ ನೋಡಿ ನಾವು ಗ್ರಹಿಸಬಹುದಂತಹ ವಸ್ತುಗಳು, ಹಾಗೆ ನೋಡಲು ಬರುವಂತಹ ವಸ್ತುಗಳು. ಕ್ಯಾನ್ ಬಿ ಸ್ಮೆಲ್ಲನ್ನು ತೆಗೆದುಕೊಳ್ಳುವಂತಹ ವಸ್ತುಗಳು, ಇವೆಲ್ಲವೂ ಏನಾಗುತ್ತವೆ? ಕಾಂಕ್ರೀಟ್ ನೌನ್ಸ್ ಆಗುತ್ತೆ. ಇನ್ನು ಕಾಂಕ್ರೀಟ್ ನೌನ್ನಲ್ಲಿ 4 ವಿಧಗಳು ಬರುತ್ತವೆ. ಟೈಪ್ಸ್ ಆಫ್ ಕಾಂಕ್ರೀಟ್ ನೌನ್. ಮೊದಲನೆಯದು ಕಾಮನ್ ನೌನ್ ಅಂದರೆ ರೂಢನಾಮ. ಸೆಕೆಂಡ್ ಒನ್ ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮ.
ಥರ್ಡ್ ಒನ್ ಕಲೆಕ್ಟಿವ್ ನೌನ್ ಅಂದರೆ ಸಮೂಹವಾಚಕ ನಾಮಪದ. ಫೋರ್ತ್ ಒನ್ ಮಟೀರಿಯಲ್ ನೌನ್ ಅಂದರೆ ಪದಾರ್ಥವಾಚಕ ನಾಮಪದ. ಈಗ ಒಂದೊಂದಾಗಿ ಡೆಫಿನೇಷನ್ ಮತ್ತು ಉದಾಹರಣೆಗಳ ಮೂಲಕ ನಾವೇನು ಮಾಡೋಣ ಕಲಿತಾ ಹೋಗೋಣ. ಕಾಮನ್ ನೌನ್ ಅಂದರೆ ಏನು? ರೂಢನಾಮ. ಅ ಕಾಮನ್ ನೌನ್ ಈಸ್ ಅ ಟೈಪ್ ಆಫ್ ನೌನ್ ಆರ್ ನೇಮಿಂಗ್ ವರ್ಡ್ ದ್ಯಾಟ್ ಈಸ್ ಯೂಸ್ ಟು ರೆಫರ್ ಟು ಅ ಗ್ರೂಪ್ ಆಫ್ ಸಿಮಿಲರ್ ಥಿಂಗ್ಸ್ ಸಚ್ ಆಸ್ ಪೀಪಲ್, ಆ್ಯನಿಮಲ್, ಪ್ಲೇಸಸ್ ಆರ್ ಥಿಂಗ್ಸ್. ಈಗ ಎಕ್ಸಾಂಪಲ್ ನೋಡಿ, ನಾವೇ ಮನೆಯಲ್ಲಿ ತುಂಬ ಜನ ಇದ್ದೀವಿ, ನಮಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಹೆಸರಿದೆ, ಹೌದಲ್ವಾ? ಸೊ ನಮ್ಮೆಲ್ಲರನ್ನ ಕೂಡಿ ನಾವು ಏನಂತ ಕರಿತೀವಿ? ಮನುಷ್ಯರು ಅಂತ ಕರಿತೀವಿ, ಹೌದಲ್ವಾ? ಸೊ ಆ ಮನುಷ್ಯರು ಅನ್ನೋ ವರ್ಡ್ ಏನಾಯಿತು? ರೂಢನಾಮ ಆಯಿತು. ಅಂದರೆ ರೂಢಿಯಿಂದ ಬಂದಂತಹ ಪದಕ್ಕೆ ನಾವೇನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಯಾವುದೇ ಸಾಮಾನ್ಯ ವಸ್ತುವಿನ, ವ್ಯಕ್ತಿಯ ಮತ್ತು ಸ್ಥಳದ ಹೆಸರನ್ನು ಹೆಸರಿಸುವ ನಾಮಪದಕ್ಕೆ ಸಾಮಾನ್ಯ ನಾಮಪದ ಅಥವಾ ರೂಢನಾಮ ಎಂದು ಕರೆಯುತ್ತೇವೆ. ರೂಢಿಯಿಂದ ಬಂದ ಹೆಸರುಗಳಿಗೆ ನಾವೇನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಈಗ ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ. ಪರ್ಸನ್ನಲ್ಲಿ ಆರ್ಟಿಸ್ಟ್, ಪೊಲಿಟಿಷಿಯನ್, ರೈಟರ್, ಅಥ್ಲೆಟ್, ಸೈಂಟಿಸ್ಟ್, ಡಾಕ್ಟರ್, ಸ್ಟೂಡೆಂಟ್, ಟೀಚರ್. ಹಾಗೆ ಪ್ಲೇಸಲ್ಲಿ ಲ್ಯಾಬ್ರಟರಿ, ಪಾರ್ಕ್, ಮಾಲ್, ಮ್ಯೂಸಿಯಂ, ಸ್ಟೇಡಿಯಂ, ಹಾಸ್ಪಿಟಲ್, ಸ್ಕೂಲ್, ಸಿಟಿ. ಆ ಸ್ಕೂಲ್ ಯಾವುದೇ ಆಗಿರ್ಬೋದು, ಅದಕ್ಕೆ ಪರ್ಟಿಕ್ಯುಲರ್ ಹೆಸರು ಇರುತ್ತೆ. ಆದರೆ ನಾವಿಲ್ಲಿ ಸ್ಕೂಲ್ ಅಂತ ಒಂದು ಕಾಮನ್ ಆದಂತಹ ಹೆಸರನ್ನು ತಗೋತಾ ಇದ್ವಿ, ಹಾಸ್ಪಿಟಲ್ ಅನ್ನೋದು ಕಾಮನ್ ಹೆಸರನ್ನು ತಗೋತಾ ಇದ್ವಿ. ಹಾಗೆ ಥಿಂಗ್ಸ್ನಲ್ಲಿ ನೋಡಿ, ಟೇಬಲ್, ಪೆನ್, ವಾಚ್, ಟೆಲಿವಿಷನ್, ಬೈಸಿಕಲ್. ಸೊ ಇದಕ್ಕೆ ಆದಂತಹ ಮತ್ತೆ ಪರ್ಟಿಕ್ಯುಲರ್ ಹೆಸರುಗಳಿವೆ. ಪೆನ್ಗೆ ಕೂಡ ಹೆಸರುಗಳಿವೆ, ಫ್ಲೇರ್ ಇದೆ, ನಟರಾಜ್ ಪೆನ್ ಇದೆ, ಹೀಗೆ ಹಲವಾರು ಒಂದು ಹೆಸರುಗಳಿವೆ. ಪರ್ಟಿಕ್ಯುಲರ್ ಹೆಸರಿದ್ದರೆ ಅದಕ್ಕೆ ನಾವು ಬೇರೆ ಒಂದು ನಾಮಪದದಿಂದ ಗುರುತಿಸ್ತೀವಿ. ಸೊ ಕಾಮನ್ ಆಗಿ ನಾವು ಪೆನ್ ಅಂತ ಕರಿತೀವಿ, ಟೇಬಲ್ ಅಂತ ಕರಿತೀವಿ, ವಾಚ್ ಅಂತ ಕರಿತೀವಿ. ಸೊ ಇದೇನಾಗುತ್ತೆ? ರೂಢನಾಮ ಆಗುತ್ತೆ. ಹಾಗೆ ಪ್ರಾಣಿಗಳು ಕೂಡ, ಈಗ ನಾಯಿಯನ್ನು ಸಾಕ್ತಾರೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಇಟ್ಟಿರ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟರೆ ಅದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ನಾವು ಜಸ್ಟ್ ನಾಯಿ ಅಂತ ಕರೆದ್ರೆ ಅದು ಯಾವ್ದು ಬೇಕಾದರೂ ಆಗಿರಬಹುದು, ಹೌದಲ್ವಾ? ಸೊ ಕಾಮನ್ ಆಗಿ ಏನು ಕರಿತೀವಲ್ವ, ಸೊ ಅದೇನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ನೆಕ್ಸ್ಟ್ ಒನ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಏನು? ಅಂಕಿತ ನಾಮಪದ. A noun that tells the name of a particular person, place or things is called a proper noun. Proper nouns begins with a ಕ್ಯಾಪಿಟಲ್ ಲೆಟರ್. ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನಮಗೆ ಎಕ್ಸಾಮ್ನಲ್ಲಿ ಪ್ರಾಪರ್ ನೌನನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಸೊ ಈ ಪಾಯಿಂಟ್ ನೆನಪಿದ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಪ್ರಾಪರ್ ನೌನ್ ಯಾವಾಗಲೂ ಕೂಡ ಕ್ಯಾಪಿಟಲ್ ಲೆಟರ್ನಿಂದ ಸ್ಟಾರ್ಟ್ ಆಗಿರುತ್ತೆ. ಸೆಕೆಂಡ್, ದ ಆರ್ಟಿಕಲ್. ದ ಈಸ್ ಯೂಸ್ಡ್ ಬಿಫೋರ್ ಸಮ್ ಪ್ರಾಪರ್ ನೌನ್ಸ್. ಅಂದರೆ ಆರ್ಟಿಕಲ್ ದ ಅನ್ನೋದನ್ನು ನಾವು ಏನು ಮಾಡ್ತೀವಿ? ಒಂದಿಷ್ಟು ಪ್ರಾಪರ್ ನೌನ್ಸ್ಗಳ ಹಿಂದೆ, ಅದನ್ನು ಹೇಳುವಂತಹ ಮುಂಚೆನೇ ನಾವು ದ ಹಚ್ತೀವಿ. ದೇ ಆರ್ ದ ನೇಮ್ಸ್ ಆಫ್ ಯುನಿಕ್ ಥಿಂಗ್ಸ್, ಡೇಸ್ ಆಫ್ ದ ವೀಕ್, ಮಂತ್ಸ್ ಆಫ್ ದ ಇಯರ್, ಪ್ಲ್ಯಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಅರ್ತ್ ಅನ್ನೋದು ಎಷ್ಟಿವೆ? ಓನ್ಲಿ ಒನ್ ಇದೆ ಅಲ್ಲ, ಯುನಿಕ್ ಥಿಂಗ್ಸ್ ಇದೆ ಅಲ್ವಾ? ಸೊ ಈ ರೀತಿ ಯುನಿಕ್ ಥಿಂಗ್ಸನ್ನು ಹೇಳಬೇಕು ಅಂತಂದರೆ ನಾವು ದ ಹಚ್ತೀವಿ. ದ ಅರ್ತ್, ದ ಸನ್, ದ ಮೂನ್, ದ ಬೈಬಲ್, ದ ರಾಮಾಯಣ, ದ ಮಹಾಭಾರತ. ಸೊ ಇವು ಏಕಮಾತ್ರ ವಸ್ತುಗಳಾಗಿವೆ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ನಲ್ಲಿ ದ ಆರ್ಟಿಕಲ್ ದ ಅನ್ನು ಫಿಲಪ್ ಮಾಡಲಿಕ್ಕೆ ಕೊಟ್ಟಾಗ ಈ ರೀತಿ ಪಾಯಿಂಟ್ ನಿಮಗೆ ನೆನಪಿತ್ತು ಅಂತಂದರೆ ನಾವು ಆರಾಮಾಗಿ ಏನು ಮಾಡ್ಬೋದು? ಫಿಲಪ್ ಮಾಡಬಹುದು. ನಿರ್ದಿಷ್ಟವಾದ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುವ ನಾಮಪದವನ್ನು ಅಂಕಿತ ನಾಮಪದವೆಂದು ಕರೆಯುತ್ತೇವೆ. ಇವು ಇಟ್ಟಂಥ ಹೆಸರುಗಳಾಗಿವೆ. ಕಾಮನ್ ನೌನ್, ರೂಢನಾಮ ಏನಾಯಿತು? ರೂಢಿಯಿಂದ ಬಂದಂತಹ ಹೆಸರುಗಳಾಗಿತ್ತು. ಆದರೆ ಅಂಕಿತ ನಾಮ ಅಂತಂದ್ರೇನು? ನಾವು ಇಟ್ಟಂತಹ ಹೆಸರುಗಳಾಗಿವೆ. ನಾವು ಇಟ್ಟ ಹೆಸರುಗಳಿಗೆ ನಾವೇನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ನ ನೋಡಿ ನೀವು. ಇಲ್ಲಿ ಗರ್ಲ್ ಇದ್ದಾಳೆ. ಈ ಗರ್ಲ್ಗೆ ನಾವು ಏನಂತ ಹೆಸರಿಟ್ಟಿದ್ದೀವಿ? ರಿಯಾ ಅಂತ ಹೆಸರಿಟ್ಟಿದ್ದೀವಿ. ಸೊ ರಿಯಾ ಅನ್ನೋದೇನಾಯಿತು? ಪ್ರಾಪರ್ ನೌನ್ ಆಯಿತು. ಹಾಗೆ ನೆಕ್ಸ್ಟ್ ತಾಜ್ ಮಹಲ್, ಇಂಡಿಯಾ. ಕಂಟ್ರಿ ಅಂತ ಅಂದರೆ ಅದು ಏನಾಕಿತ್ತು? ಕಾಮನ್ ನೌನ್ ಆಗಿತ್ತು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಡಿಯಾ ಅಂತ ಮೆನ್ಷನ್ ಆಗಿದೆ. ಸೊ ಇಂಡಿಯಾ ಅನ್ನೋದೇನಾಯಿತು? ಪ್ರಾಪರ್ ನೌನ್ ಆಯಿತು. ಸನ್, ಮಂಡೇ, ಆಕ್ಸ್ಫರ್ಡ್ ಸ್ಕೂಲ್, ಹಾಗೆ ಎಲಿಫೆಂಟ್ಸ್ ನೇಮ್, ಮಾರುತಿ ಸುಜುಕಿ. ಕಾರ್ ಅಂತ ಅಂದರೆ ಕಾಮನ್ ನೌನ್ ಆಗುತ್ತೆ. ಅದೇ ಮಾರುತಿ ಸುಜುಕಿ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟರೆ ಏನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ.
ಇನ್ನು ಕಲೆಕ್ಟಿವ್ ನೌನ್ ಅಂತಂದರೆ ಏನಿದು ಸಮೂಹವಾಚಕ ನಾಮಪದ. ಸಮೂಹ ಅಂದರೆ ಏನು? ಒಂದು ಗುಂಪು. ಓಕೆ, ಅ ಕಲೆಕ್ಟಿವ್ ನೌನ್ ಈಸ್ ದ ವರ್ಡ್ ಯೂಸ್ ಟು ರೀಪ್ರೆಸೆಂಟ್ ಅ ಗ್ರೂಪ್ ಆಫ್ ಪೀಪಲ್, ಆ್ಯನಿಮಲ್ಸ್ ಆರ್ ಥಿಂಗ್ಸ್. ಸಮೂಹವಾಚಕ ನಾಮಪದಗಳು ಸಮೂಹಗಳ ಹೆಸರುಗಳಾಗಿವೆ. ಜನರ ಸಮೂಹ, ಪ್ರಾಣಿಗಳ ಸಮೂಹ ಮತ್ತು ವಸ್ತುಗಳ ಸಮೂಹದ ಹೆಸರುಗಳನ್ನು ಸೂಚಿಸುವ ನಾಮಪದಗಳು ಸಮೂಹವಾಚಕ ನಾಮಪದಗಳಾಗಿವೆ. ನೋಡಿಲ್ಲಿ ಜನರ ಸಮೂಹ, ಒಂದು ಜನರ ಸಮೂಹಗೆ ನಾವೇನಂತ ಕರಿತೀವಿ? ಕ್ರೌಡ್ ಅಂತ ಕರಿತೀವಿ. ಹಾಗೆ ಪ್ರಾಣಿಗಳ ಸಮೂಹ, ಫಾರ್ ಎಕ್ಸಾಂಪಲ್ ಕಲೆಕ್ಷನ್ ಆಫ್ ಫಿಶ್ ಅಂದರೆ ಮೀನುಗಳ ಗುಂಪಿಗೆ ನಾವೇನಂತ ಕರಿತೀವಿ? ಸ್ಕೂಲ್ ಅಂತ ಕರಿತೀವಿ ಅಥವಾ ಶಾಲ್ ಅಂತ ಕರಿತೀವಿ. ಹಾಗೆ ವಸ್ತುಗಳ ಸಮೂಹ, ಫಾರ್ ಎಕ್ಸಾಂಪಲ್ ಈಗ ಕೀಲಿಗಳ ಒಂದು ಗುಂಪಿರುತ್ತೆ, ಅದಕ್ಕೆ ಏನಂತ ಕರಿತೀವಿ? ಬಂಚ್ ಆಫ್ ಕೀಸ್ ಅಂತ ಕರಿತೀವಲ್ವಾ. ಸೊ ಆ ಬಂಚ್ ಅನ್ನೋ ಒಂದು ವರ್ಡ್ ಇದೆ ಅಲ್ಲ, ಅದೇ ಏನಾಗುತ್ತೆ? ಕಲೆಕ್ಟಿವ್ ನೌನ್ ಆಗುತ್ತೆ. ಈಗ ಎಕ್ಸಾಂಪಲ್ಗಳನ್ನು ನೋಡ್ಕೊಂಡು ಬರೋಣ. ನೋಡಿಲಿ, ಸ್ಟೂಡೆಂಟ್ಸ್ಗಳ ಒಂದು ಗುಂಪಿಗೆ ಕ್ಲಾಸ್, ಜನರ ಗುಂಪಿಗೆ ಕ್ರೌಡ್, ಹಾಗೆ ಸೈನಿಕರ ಒಂದು ಗುಂಪಿಗೆ ಆರ್ಮಿ ಅಂತ ಕರಿತೀವಿ. ಬರ್ಡ್ಸ್ಗಳ ಗುಂಪಿಗೆ ಫ್ಲಾಕ್, ಎಲಿಫೆಂಟ್ಸ್ಗಳ ಗುಂಪಿಗೆ ಹರ್ಡ್, ಹಾಗೆ ಫಿಶ್ಗಳ ಗುಂಪಿಗೆ ಸ್ಕೂಲ್, ಬೀಸ್ಗಳ ಗುಂಪಿಗೆ ಸ್ವಾರ್ಮ್, ಹಾಗೆ ಹೂವುಗಳ ಗುಂಪಿಗೆ ಬೊಕೆ, ಗ್ರೇಪ್ಸ್ದು ಬಂಚ್, ಕೀಸ್ದು ಬಂಚ್, ಬುಕ್ಗಳ ಒಂದು ಕಲೆಕ್ಷನ್ಗೆ ಏನಂತ ಕರಿತೀವಿ? ಕಲೆಕ್ಷನ್, ಹಾಗೆ ನಕ್ಷತ್ರಗಳ ಒಂದು ಗುಂಪಿಗೆ ಏನಂತ ಕರಿತೀವಿ? ಗ್ಯಾಲಕ್ಸಿ. ಸೊ ಈ ಎಲ್ಲ ಒಂದು ವರ್ಡ್ಗಳು ಏನಾಗುತ್ತೆ? ಕಲೆಕ್ಟಿವ್ ನೌನ್ ಆಗುತ್ತೆ. ಕಲೆಕ್ಟಿವ್ ನೌನ್ ಮೇಲೆ ಪ್ರಶ್ನೆ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಯಾವ ರೀತಿ ಪ್ರಶ್ನೆ ಕೇಳ್ತಾರಂದರೆ ಕಲೆಕ್ಟಿವ್ ಆಫ್ ಆ್ಯಂಡ್ಸ್ಗೆ ಏನಂತ ಕರೀತಾರೆ ಅಂತ ಒಂದು 4 ಆಪ್ಷನ್ಸನ್ನು ಕೊಟ್ಟು ಅಲ್ಲಿ ನಾವು ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ಇದರ ಒಂದು ಎಕ್ಸಾಂಪಲ್ಸ್ಗಳ ಮೂಲಕ ಮತ್ತೆ ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಈ ಒಂದು ತರಗತಿಯಲ್ಲಿ ಹೇಳ್ತಾ ಹೋದರೆ ತುಂಬಾ ವಿಡಿಯೋ ಲೆಂದಿ ಆಗುತ್ತೆ. ಸೊ ಒಂದಿಷ್ಟು ಕಲೆಕ್ಟಿವ್ ನೌನ್ಸ್ ಫಾರ್ ಅ ಪೀಪಲ್, ಕಲೆಕ್ಟಿವ್ ನೌನ್ಸ್ ಫಾರ್ ಆ್ಯನಿಮಲ್ಸ್, ಕಲೆಕ್ಟಿವ್ ನೌನ್ಸ್ ಫಾರ್ ಅ ಥಿಂಗ್ಸ್, ಇದೇ ರೀತಿ ತುಂಬಾ ಎಕ್ಸಾಂಪಲ್ಸ್ ಇವೆ. ಅದನ್ನು ಸೆಪ್ರೇಟಾಗಿ ಒಂದು ತರಗತಿಯನ್ನು ನಾನು ಮಾಡ್ತೀನಿ. ಮಟೀರಿಯಲ್ ನೌನ್ ಅಂದ್ರೇನು? ವಸ್ತುವಾಚಕ ನಾಮಪದ ಅಂದರೆ ಪದಾರ್ಥ. ಮಟೀರಿಯಲ್ ನೌನ್ಸ್ ಆರ್ ಅ ನೇಮ್ಸ್ ಆಫ್ ಮಟೀರಿಯಲ್ಸ್. ದ ನೇಮ್ ಆಫ್ ಅ ಮಟೀರಿಯಲ್ ಆರ್ ಸಬ್ಸ್ಟೆನ್ಸ್ ದ್ಯಾಟ್ ಈಸ್ ಯೂಸ್ ಟು ಮೇಕ್ ಸಮ್ ಆಬ್ಜೆಕ್ಟ್ ಆರ್ ಆಬ್ಜೆಕ್ಟ್ಸ್ ಈಸ್ ಕಾಲ್ಡ್ ಮಟೀರಿಯಲ್ ನೌನ್. ಪದಾರ್ಥಗಳ ಹೆಸರುಗಳು ಪದಾರ್ಥವಾಚಕ ನಾಮಪದಗಳಾಗಿವೆ. ಕೆಲವು ವಸ್ತುಗಳನ್ನು ಮಾಡಲು ಉಪಯೋಗಿಸುವ ಪದಾರ್ಥವನ್ನು ಪದಾರ್ಥವಾಚಕ ನಾಮಪದವೆಂದು ಕರೆಯುತ್ತಾರೆ. ಅಂದರೆ ಒಂದಿಷ್ಟು ವಸ್ತುಗಳನ್ನು ಮಾಡಲಿಕ್ಕೆ ನಾವು ಅವುಗಳನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಕುರ್ಚಿಯನ್ನು ಮಾಡಲು, ಟೇಬಲನ್ನು ಮಾಡಲಿಕ್ಕೆ ನಾವೇನು ಉಪಯೋಗಿಸ್ತೀವಿ? ಕಟ್ಟಿಗೆಯನ್ನು ಉಪಯೋಗಿಸ್ತೀವಿ, ವುಡ್. ಅದು ಏನಾಗುತ್ತೆ? ಮಟೀರಿಯಲ್ ನೌನ್ ಆಗುತ್ತೆ. ಎಕ್ಸಾಂಪಲ್ಸ್ನ ನೋಡಿ. ಫಸ್ಟ್ ಒನ್, ಗೋಲ್ಡ್ ಈಸ್ ಅ ಪ್ರೀಶಿಯಸ್ ಮೆಟಲ್. ಇಲ್ಲಿ ಗೋಲ್ಡ್ ಅನ್ನೋದೇನಾಯಿತು? ಮಟೀರಿಯಲ್ ನೌನ್. ಟೇಬಲ್ಸ್ ಆರ್ ಮೇಡ್ ಆಫ್ ವುಡ್ ಅನ್ನೋದೇನಾಯಿತು? ಮಟೀರಿಯಲ್ ನೌನ್. ಕ್ಲೇ ಈಸ್ ಯೂಸ್ ಟು ಮೇಕ್ ಪಾಟ್ಸ್. ಕ್ಲೇ ಅನ್ನೋದೇನಾಯ್ತು ಇಲ್ಲಿ? ಮಟೀರಿಯಲ್ ನೌನ್. ನೆಕ್ಸ್ಟ್, ಐರನ್ ಈಸ್ ಅ ಯೂಸ್ಫುಲ್ ಮೆಟಲ್. ಸೊ ಐರನ್ ಅನ್ನೋ ಪದ ಏನಾಯಿತು? ಮಟೀರಿಯಲ್ ನೌನ್. ಸೊ ಈಗ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಆ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಒಂದು ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ತುಂಬಾ ಸರಳವಾದಂತಹ ಪ್ರಶ್ನೆಗಳನ್ನು ನಾನು ತೊಗೊಂಡಿದ್ದೀನಿ. ಯಾಕಂತಂದರೆ ನಿಮಗೆ ಸಡನ್ಲಿ ತುಂಬ ಟಫ್ ಆದಂತಹ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ನನಗೆ ಈ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ಅಂತ ನೀವು ಅನ್ಕೋಬಾರ್ದು. ಸೊ ಈಸಿಯಾಗಿ ಮೊದಲು ಈಸಿಯಿಂದ ನಾವು ಅಂದರೆ ಸರಳತೆಯಿಂದ ಏನು ಕ್ಲಿಷ್ಟತೆಯಡೆಗೆ ನಾವು ಹೋಗಬೇಕಾಗತ್ತೆ, ಹೌದಲ್ವಾ? ಸೊ ಈ ಸರಳವಾದಂತಹ ಒಂದು ಕ್ವಶನ್ಸ್ನ ನಾವು ಫಸ್ಟು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾರಲ್ಲ ಆ ರೀತಿ ಕ್ವಶನ್ಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರನ್ನು ಹೇಳಲಿಕ್ಕೆ ಟ್ರೈ ಮಾಡಿ. ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕಾಮನ್ ನೌನ್. ಕಾಮನ್ ನೌನ್ ಯಾವುದು ಅಂತ ಕೇಳಿದ್ದಾರೆ. ಕಾಮನ್ ನೌನ್ ಅಂತಂದರೆ ಏನು? ರೂಢನಾಮ, ರೂಢಿಯಿಂದ ಬಂದಂತಹ ಒಂದು ಹೆಸರಾಗಿದೆ. ಇಂಡಿಯಾ ಅನ್ನೋದು ಪರ್ಟಿಕ್ಯುಲರ್ ಆಗುತ್ತೆ. ರವಿ ಅನ್ನೋದು ಕೂಡ ಪರ್ಟಿಕ್ಯುಲರ್ ಆಗುತ್ತೆ. ಹಿಮಾಲಯಸ್ ಅನ್ನೋದು ಕೂಡ ಪರ್ಟಿಕ್ಯುಲರ್ ಆಗುತ್ತೆ. ಹಾಗಾದರೆ ಕಾಮನ್ ನೌನ್ ಯಾವುದಾಯಿತು? ಟೀಚರ್. ಸೊ ಟೀಚರ್ ಈಸ್ ದ ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್.
ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಾಪರ್ ನೌನ್. ಇದರಲ್ಲಿ ಪ್ರಾಪರ್ ನೌನ್ ಯಾವುದು ಅಂತ ಕೇಳಿದ್ದಾರೆ. ಪ್ರಾಪರ್ ನೌನ್ ಅಂದ್ರೇನು? ಪರ್ಟಿಕ್ಯುಲರ್ ಆಗಿ ಇಟ್ಟಂತಹ ಹೆಸರು. ರಿವರ್ ಅನ್ನೋದು ಯಾವುದಾದ್ರೂ ರಿವರ್ ಆಗಿರಬಹುದು. ಸಿಟಿ ಯಾವುದಾದ್ರೂ ಸಿಟಿ. ಕಂಟ್ರಿ ಕೂಡ ಯಾವುದಾದ್ರೂ ಒಂದು ಕಂಟ್ರಿ ಆಗಿರಬಹುದು. ಹಾಗಾದರೆ ಪ್ರಾಪರ್ ನೌನ್ ಯಾವುದು? ಬೆಂಗಳೂರು. ಥರ್ಡ್ ಒನ್, ವಿಚ್ ಸೆಂಟೆನ್ಸ್ ಕಂಟೇನ್ಸ್ ಅ ಪ್ರಾಪರ್ ನೌನ್. ಇದರಲ್ಲಿ ಯಾವ ಒಂದು ಸೆಂಟೆನ್ಸ್ ಪ್ರಾಪರ್ ನೌನ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ದ ಬಾಯ್ ಈಸ್ ಪ್ಲೇಯಿಂಗ್, ರಿಯಾ ಈಸ್ ಪ್ಲೇಯಿಂಗ್, ದ ಗರ್ಲ್ ಈಸ್ ರೀಡಿಂಗ್, ದ ಟೀಚರ್ ಈಸ್ ಟೀಚಿಂಗ್. ಸೊ ಇಲ್ಲಿ ನೋಡಿ, ದ ಬಾಯ್ ಈಸ್ ಪ್ಲೇಯಿಂಗ್. ಬಾಯ್ ಅನ್ನೋದು ಹುಡುಗ. ಯಾವ ಹುಡುಗ ಅಂತ ನಮಗೆ ಗೊತ್ತಿಲ್ಲ. ಸೊ ಅದು ಕಾಮನ್ ನೌನ್ ಆಯಿತು. ಗರ್ಲ್ ಅಂದು ಕೂಡ ಕಾಮನ್ ಆಯಿತು. ಟೀಚರ್, ಯಾವ ಟೀಚರ್ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದು ಕೂಡ ಏನಾಯಿತು? ಕಾಮನ್ ನೌನ್ ಆಯಿತು. ಹಾಗಾದರೆ ಇಲ್ಲಿ ರಿಯಾ ಅನ್ನೋ ಗರ್ಲ್ ನೇಮ್ ಇದೆ, ಪರ್ಟಿಕ್ಯುಲರ್ ಆದಂತಹ ಹೆಸರಿದೆ. ಸೊ ಈ ಒಂದು ಸೆಂಟೆನ್ಸ್ನಲ್ಲಿ ನಮಗೆ ಪ್ರಾಪರ್ ನೌನ್ ಸಿಕ್ಕಿತು, ಹೌದಲ್ವಾ? ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಫೋರ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮಟೀರಿಯಲ್ ನೌನ್. ಇದರಲ್ಲಿ ಮಟೀರಿಯಲ್ ನೌನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಗೋಲ್ಡ್, ಆಪ್ಷನ್ ಬಿ ಟೀಮ್, ಆಪ್ಷನ್ ಸಿ ಸ್ಟೂಡೆಂಟ್, ಆಪ್ಷನ್ ಡಿ ಸ್ಕೂಲ್ ಆಗುತ್ತೆ. ಸೊ ತುಂಬಾ ಈಸಿ ಇದೆ. ಸೊ ಇಲ್ಲಿ ಮಟೀರಿಯಲ್ ನೌನ್ ಯಾವುದಾಯಿತು? ಗೋಲ್ಡ್ ಆಯಿತು. ಸೊ ಗೋಲ್ಡ್ ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕಲೆಕ್ಟಿವ್ ನೌನ್. ಇದರಲ್ಲಿ ಕಲೆಕ್ಟಿವ್ ನೌನ್ ಯಾವುದು? ಸಮೂಹವಾಚಕ ಪದ ಯಾವುದು ಅಂತ ಪ್ರಶ್ನೆ ಇದೆ. ಆರ್ಮಿ, ಐರನ್, ಚೈಲ್ಡ್, ಬುಕ್. ನೋಡಿ ಯಾವುದಾಗುತ್ತೆ ಇಲ್ಲಿ? ಐರನ್ ಅನ್ನೋದೇನು? ಮಟೀರಿಯಲ್ ನೌನ್ ಆಗುತ್ತೆ. ಚೈಲ್ಡ್ ಅನ್ನೋದೇನು? ಕಾಮನ್ ನೌನ್ ಆಗುತ್ತೆ. ಬುಕ್ ಅನ್ನೋದು ಕೂಡ ಕಾಮನ್ ನೌನ್ ಆಗುತ್ತೆ. ಹಾಗಾದರೆ ಸೈನಿಕರ ಗುಂಪಿಗೆ ಏನಂತ ಕರಿತೀವಿ ನಾವು? ಆರ್ಮಿ ಅಂತ ಕರಿತೀವಿ. ಸೊ ಇದೇನಾಯಿತು? ಕಲೆಕ್ಟಿವ್ ನೌನ್ ಆಯಿತು. ಸಿಕ್ಸ್ತ್ ಕ್ವಶನ್, ಅ ಬಂಚ್ ಆಫ್ ಗ್ರೇಪ್ಸ್. ದ ವರ್ಡ್ ಬಂಚ್ ಈಸ್ ಅ. ಇದರಲ್ಲಿ ಬಂಚ್ ಅನ್ನೋ ಪದ ಏನು ಅಂತ ಕೇಳಿದ್ದಾರೆ. ಪ್ರಾಪರ್ ನೌನ್ ಆಗುತ್ತಾ? ಕಾಮನ್ ನೌನ್ ಆಗುತ್ತಾ? ಮಟೀರಿಯಲ್ ನೌನ್ ಆಗುತ್ತಾ? ಕಲೆಕ್ಟಿವ್ ನೌನ್ ಆಗುತ್ತಾ? ಹೇಳಿ ನೋಡೋಣ. ಅ ಬಂಚ್ ಆಫ್ ಗ್ರೇಪ್ಸ್. ಬಂಚ್ ಅನ್ನೋ ಪದ ಏನಾಗುತ್ತೆ? ಬಂಚ್ ದ್ರಾಕ್ಷಿ ಹಣ್ಣಿನ ಒಂದು ಗೊಂಚಲ. ಆ ಗೊಂಚಲಕ್ಕೆ ಏನಂತ ಕರಿತೀವಿ ನಾವು? ಕಲೆಕ್ಟಿವ್ ನೌನ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದಾಯ್ತು ಇಲ್ಲಿ? ಕಲೆಕ್ಟಿವ್ ನೌನ್. ಸೆವೆಂತ್ ಒನ್, ವಿಚ್ ಒನ್ ಈಸ್ ನಾಟ್ ಅ ಪ್ರಾಪರ್ ನೌನ್. ಇದರಲ್ಲಿ ಪ್ರಾಪರ್ ನೌನ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಕರ್ನಾಟಕ, ದಿಸ್ ಈಸ್ ಪ್ರಾಪರ್ ನೌನ್. ಮಂಡೇ, ದಿಸ್ ಈಸ್ ಆಲ್ಸೋ ಪ್ರಾಪರ್ ನೌನ್. ಗಂಗಾ, ದಿಸ್ ಈಸ್ ಆಲ್ಸೋ ಪ್ರಾಪರ್ ನೌನ್. ಹಾಗಾದರೆ ಯಾವುದಾಯಿತು? ಡಾಕ್ಟರ್. ಯಾವ ಡಾಕ್ಟರ್ ಅಂತ ನಮಗೆ ಪರ್ಟಿಕ್ಯುಲರ್ ಹೆಸರು ಗೊತ್ತಿಲ್ಲ. ಸೊ ಹಾಗಾಗಿ ಇದು ಪ್ರಾಪರ್ ನೌನ್ ಆಗಲ್ಲ. ಇದೇನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಓಕೆ. ಏಯ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮಟೀರಿಯಲ್ ನೌನ್. ಇದರಲ್ಲಿ ಮಟೀರಿಯಲ್ ನೌನ್ ಯಾವುದು ಅಂತ ಕೇಳಿದ್ದಾರೆ. ಮಟೀರಿಯಲ್ ಅಂದ್ರೇನು? ಒಂದು ವಸ್ತು. ಅದರಿಂದ ನಾವು ಬೇರೆ ಬೇರೆ ವಸ್ತುಗಳನ್ನು ಮಾಡಲಿಕ್ಕೆ ಆ ಒಂದು ಪದಾರ್ಥವನ್ನು ಉಪಯೋಗಿಸ್ತೀವಿ, ಹೌದಲ್ವಾ? ಸೊ ಇಲ್ಲಿ ಕ್ರೌಡ್ ಅನ್ನೋದು ಜನರ ಗುಂಪಾಗುತ್ತೆ. ಸೊ ಇದು ಕಲೆಕ್ಟಿವ್ ನೌನಲ್ಲಿ ಬರುತ್ತೆ. ಲಾಯನ್ ಅನ್ನೋದು ಕೂಡ ಏನಾಗುತ್ತೆ? ಇದು ಕಾಮನ್ ನೌನಲ್ಲಿ ಬರುತ್ತೆ. ಟೀಚರ್ ಅನ್ನೋದು ಕೂಡ ಕಾಮನ್ ನೌನಲ್ಲಿ ಬರುತ್ತೆ. ಸೊ ಹಾಗಾದರೆ ಮಟೀರಿಯಲ್ ನೌನ್ ಯಾವುದು? ಕಾಟನ್. ನೈನ್ತ್ ಒನ್, ವಿಚ್ ಪೇರ್ ಕಂಟೇನ್ಸ್ ಓನ್ಲಿ ಪ್ರಾಪರ್ ನೌನ್ಸ್. ಇದರಲ್ಲಿ ಯಾವ ಒಂದು ಪೇರು ಪ್ರಾಪರ್ ನೌನನ್ನು ತಿಳಿಸ್ಕೊಡುತ್ತೆ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ ಎ ಇಂಡಿಯಾ, ಬೆಂಗಳೂರು, ಟೀಚರ್, ಸ್ಕೂಲ್, ಗೋಲ್ಡ್, ಸಿಲ್ವರ್, ಆರ್ಮಿ, ಟೀಮ್. ಆರ್ಮಿ ಮತ್ತು ಟೀಮ್ ಅನ್ನೋದೇನಾಯ್ತು? ಇದು ಕಲೆಕ್ಟಿವ್ ನೌನ್ ಆಯಿತು. ಗೋಲ್ಡ್ ಮತ್ತು ಸಿಲ್ವರ್ ಅನ್ನೋದೇನಾಯಿತು? ಮಟೀರಿಯಲ್ ನೌನ್ ಆಯಿತು. ಟೀಚರ್ ಮತ್ತು ಸ್ಕೂಲ್ ಅನ್ನೋದೇನಾಯಿತು? ಕಾಮನ್ ನೌನ್ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? ಇಂಡಿಯಾ, ಬೆಂಗಳೂರು. ಇದು ಪ್ರಾಪರ್ ನೌನ್ಸ್ಗಳ ಪೇರಾಗಿದೆ. 10th ಒನ್, ವಿಚ್ ಪೇರ್ ಕಂಟೇನ್ಸ್ ಕಲೆಕ್ಟಿವ್ ನೌನ್ಸ್. ಇದರಲ್ಲಿ ಯಾವ ಒಂದು ಪೇರ್ ಕಲೆಕ್ಟಿವ್ ನೌನ್ ಆಗಿದೆ ಅಂತ ಪ್ರಶ್ನೆ ಇದೆ. ಹರ್ಡ್, ಫ್ಲಾಕ್, ಐರನ್, ಗೋಲ್ಡ್, ಬಾಯ್, ಗರ್ಲ್, ಡೆಲ್ಲಿ, ಇಂಡಿಯಾ. ಡೆಲ್ಲಿ, ಇಂಡಿಯಾ ಇದೇನಾಯಿತು? ಪ್ರಾಪರ್ ನೌನ್ ಆಯಿತು, ಹೌದಲ್ವಾ? ಡೆಲ್ಲಿ ಮತ್ತು ಇಂಡಿಯಾ ಪ್ರಾಪರ್ ನೌನ್ ಆಯಿತು.
ಬಾಯ್ ಗರ್ಲ್ ಕಾಮನ್ ನೌನ್ ಆಯಿತು. ಕಾಮನ್ ಆಗಿ ಯಾವ ಗರ್ಲು ಯಾವ ಬಾಯ್ ಗೊತ್ತಿಲ್ಲ. ಐರನ್ ಮತ್ತು ಗೋಲ್ಡ್ ಮಟೀರಿಯಲ್ ನೌನ್ ಆಯಿತು. ಹಾಗಾದರೆ ಕಲೆಕ್ಟಿವ್ ನೌನ್ ಯಾವುದು? ಹರ್ಡ್ ಮತ್ತು ಫ್ಲಾಕ್. ಈ ರೀತಿ ನಾವು ಏನು ಮಾಡಬೇಕು, ಆಪ್ಷನನ್ನು ಎಲಿಮಿನೇಟ್ ಮಾಡ್ತಾ ಆನ್ಸರನ್ನು ಚೂಸ್ ಮಾಡಬೇಕು. ಇನ್ನು 11th ಕ್ವಶನ್, ವಿಚ್ ನೌನ್ ನೇಮ್ಸ್ ಅ ಗ್ರೂಪ್? 11th ಕ್ವಶನ್, ವಿಚ್ ನೌನ್ ನೇಮ್ಸ್ ಅ ಗ್ರೂಪ್? ಇದರಲ್ಲಿ ಯಾವ ಒಂದು ಹೆಸರು ಗುಂಪನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ. ಸೊ ತುಂಬಾ ಈಸಿ ಇದೆ. ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? ಕಲೆಕ್ಟಿವ್ ನೌನ್ ಆಗುತ್ತೆ. 12th ಕ್ವಶನ್, ಸಿಲ್ವರ್ ಈಸ್ ಅ ಪ್ರೀಷಿಯಸ್ ಮೆಟಲ್. ದ ವರ್ಡ್ ಸಿಲ್ವರ್. ಸಿಲ್ವರ್ ಅನ್ನೋದೇನಾಯಿತು? ಇದು ಕೂಡ ಮಟೀರಿಯಲ್ ಆಯಿತು, ಹೌದಲ್ವಾ? ಸೊ ಮಟೀರಿಯಲ್ ನೌನ್ ಈಸ್ ದ ಕರೆಕ್ಟ್ ಆನ್ಸರ್. 13th ಕ್ವಶನ್, ವಿಚ್ ಸೆಂಟೆನ್ಸ್ ಕಂಟೇನ್ಸ್ ಅ ಕಲೆಕ್ಟಿವ್ ನೌನ್? ಇದರಲ್ಲಿ ಯಾವ ಒಂದು ವಾಕ್ಯದಲ್ಲಿ ಕಲೆಕ್ಟಿವ್ ನೌನ್ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಟೀಮ್ ಆನ್ ದ ಮ್ಯಾಚ್, ದ ಗರ್ಲ್ ಈಸ್ ಡಾನ್ಸಿಂಗ್, ಗೋಲ್ಡ್ ಈಸ್ ಎಕ್ಸ್ಪೆನ್ಸಿವ್, ರವಿ ಈಸ್ ಅಬ್ಸೆಂಟ್. ಓಕೆ, ಈ ಒಂದು ಪ್ರಶ್ನೆಗೆ ನೀವೇ ಏನು ಮಾಡಬೇಕು? ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸ್ಬೇಕು. ನಾನು ಹಿಂದಿನ ತರಗತಿಯಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೆ, ಆದರೆ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ. ಸೊ ಪ್ಲೀಸ್ ನೀವು ಕಮೆಂಟ್ ಮಾಡಿ. ಕಮೆಂಟ್ ಮಾಡುವುದರ ಮೂಲಕ ಒಂದು ಕನೆಕ್ಷನ್ ಬೆಳೆಯುತ್ತೆ, ಹೌದಲ್ವಾ? ನೀವು ಸರಿಯಾದ ಆನ್ಸರನ್ನು ಕೊಟ್ಟರಿ ಇಲ್ವಾ, ಹಾಗೆ ಈ ಒಂದು ಕಾನ್ಸೆಪ್ಟ್ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ಕೂಡ ನನಗೆ ಅರ್ಥ ಆಗುತ್ತೆ. ಸೊ ಪ್ಲೀಸ್ ನೀವೇನು ಮಾಡಿ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡಿಬಹುದು. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.